ರೋಮಾಂಚನದ ಸಪ್ತ ಸಾಗರಗಳಲ್ಲಿ ಸೆಣಸಾಡಿದ ಸೃಷ್ಟಿಕರ್ತ ಎಷ್ಟ ದೇವತೆಯನ್ನೇ ಧಿಕ್ಕರಿಸಿ ವಾರ್ಗರವ ಬಿರುಗಾಳಿಗೂ ಬೆದರದೆ ಇಡೀ ಧರೆಯನ್ನೇ ಗಡಗಡನೆ ನಡುಗಿಸಿ ಪ್ರಚಂಡ ಗಂಡುಗಳಿಯಾಗಿ ಪ್ರಜ್ವಲಿಸಿ ಕನಕರತ್ನ ಸುರಸೋಪಾನಗಳಿಂದ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿ ಚತುರ್ದಶ ಭುವನವನ್ನೇ ಮೆಚ್ಚಿಸಿದ ಮಹಾವೀರ ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರ ಕ್ಷತ್ರಿಯ ಕುಲನಾಮ ಆರ್ತಜನ ಪರಿಪಾಲಕ ಅಷ್ಟೈಶ್ವರ್ಯ ಸಂಪನ್ನ ಚಾರಂಕಮಲ್ಲ ಪ್ರಚಂಡ ಕೌರವೇಶ್ವರ ಭರತ ಭೂಮಿಗೆ ಶ್ರೇಷ್ಠರಾಗಿರುವಂತಹ ಕುರುಪಿತ ಭೀಷ್ಮಾಚಾರ್ಯರಿಗೆ ನನ್ನ ಪ್ರಣಾಮಗಳು. ಇನ್ನು ನಮಗೆ ಸಕಲ ವಿದ್ಯೆಯನ್ನು ಕಲಿಸಿ ಸಕಲ ವಿದ್ಯಾಪಾರಂಗತರನ್ನಾಗಿ ಮಾಡಿದ ಗುರುದೇವ ದ್ರೋಣಾಚಾರ್ಯರಿಗೂ ನನ್ನ ಪ್ರಣಾಮಗಳು. ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಅರಮನೆಯ ವೈಭೋಗವನ್ನು ಬಿಟ್ಟು ಗುಡಿಸಲಿನಲ್ಲೇ ವಾಸ ಮಾಡುತ್ತಾ ಕೇವಲ ಗೋಮಾತೆಯ ಕ್ಷೀರದಿಂದಲೇ ತನ್ನ ಉದರವನ್ನು ಪೋಷಿಸಿ ಭಕ್ತ ಶಿರೋಮಣಿ ಎಂಬ ನಾಮಾಂಕಿತರಾಗಿರುವ ಚಿಕ್ಕಪ್ಪ ವಿದುರ ಮಹಾಶಯರಿಗೂ ನನ್ನ ಪ್ರಣಾಮಗಳು. ಈ ಛಲದಂಕಮಲ್ಲ ದುರ್ಯೋಧನನ ಬೆನ್ನಿಗೆ ನಿಂತು ಅಡಿ ಅಡಿಗೂ ಹೆಜ್ಜೆ ಹೆಜ್ಜೆಗೂ ಸೂಕ್ತ ಸಮಯದಲ್ಲಿ ಸೂಕ್ತ ಸಲಹೆಗಳನ್ನಿತ್ತು ಸದಾ ನನ್ನ ಮಾರ್ಗದರ್ಶಕರಾಗಿರುವಂತಹ ಶೋಭಲ ರಾಜ ಮಾವ ಶಕುನಿ ಇದೋ ನಿನಗೆ ನನ್ನ ಆಲಿಂಗನ. ಕುಳಿತುಕೋ ಮಾವ. ಈ ಕೌರವೇಶ್ವರನ ಹೃದಯವೆಂಬ ಮಂಟಪದಲ್ಲಿ ಸದಾ ಕಾಲವು ನೆಲೆಸಿ ಸದಾ ನನ್ನಗಾಗಿ ತನ್ನ ತನುಮನ ದನಗಳನ್ನು ಅರ್ಪಿಸಿ ಸದಾ ನನ್ನ ಶ್ರೇಯಸ್ಸನ್ನೇ ಬಯಸುವ ಅಂಗಾಧಿಪತಿ ಕರ್ಣ ಬಾ ಮಿತ್ರ ಬಾ. ಇದೋ ನಿನಗೂ ನನ್ನ ಪ್ರೀತಿಯ ಆಲಿಂಗನ. ಈ ಆಸನದಲ್ಲಿ ಕುಳಿತುಕೊಳ್ಳುವರಾಗಿ ಈ ಛಲದಂಕಮಲ್ಲ ದುರ್ಯೋಧನನ ಬೆನ್ನಿಗೆ ಬೆಂಗಾವಿಲನಂತೆ ನಿಂತು ಸದಾ ನನ್ನ ಶ್ರೇಯಸ್ಸನ್ನೇ ಬಯಸುವ ಸಿಂಧೂರಾಜ ಮಾವ ಯೋ ಮಾವ ಈ ಆಸನದಲ್ಲಿ ಅಲಂಕರಿಸು. ಅಣ್ಣನೇ ಸರ್ವಸ್ವ, ಅಣ್ಣನ ಮಾತೇ ವೇದವಾಕ್ಯವೆಂದು ತಿಳಿದು ಸದಾ ಅಣ್ಣನ ಆಜ್ಞಾಧಾರಿಯಾಗಿರುವ ಸೋದರ ದುಶ್ಯಾಸನ ಆ ಸಹೋದರ ಚಿರಂಜೀವಿಯಾಗು. ಇದೋ ನಿನ್ನೆ ಆಸನವನ್ನು ಸ್ವೀಕರಿಸು. ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರಿ ದೇವಿ ಈ ಛಲದಂಕಮಲ್ಲ ಕೌರವೇಶ್ವರನ ಕೀರ್ತಿ ಪತಾಕೆಯನ್ನು ಅಚಂದ್ರಾರ್ಕವಾಗಿ ಬೆಳಗಿಸುತ್ತಾಯಿ. ಇದೋ ನನ್ನ ಈ ಪ್ರಣಾಮಗಳನ್ನು ಸ್ವೀಕರಿಸು. ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಮಾವ. ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನಗೆ ಸುಯೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಡೆಯಿರೆನಗೆ ಸುರಸಿಂಧೂತನಯ ಉರುವಂದ್ಯ ವಿನಯ ಮಾವ ಮಿತ್ರ ಕರ್ಣ ಸಿಂಧುರಾಜ ಸೋದರ ದುಶ್ಯಾಸನ ಅಗ್ರಜ ಸಾಟಿ ಇರುವರೆ ನನಗೆ ಸರಿ
ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಕದರೆ ಗೆನಿಸಿ ಮಾಡುತ್ತೇವೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಕದರೆ ಗೆನಿಸಿ ಬಾಳು ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒದಿಸದೆ ಬಿಡುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒದಿಸದೆ ಬಿಡುವರೆ ಈ ಮಾವಸೆ ಕುಂಡಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ. ಮಾವ ಮಿತ್ರಕರ್ಣ ಈ ಮಾವಸೆ ಕುಂಡಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ. ಅನುಜ ದುಶ್ಯಾಸನ ಅವರನ್ನು ಕೊಲ್ಲದಿರುವನೇ. ಹೋದರ ಅಣ್ಣ ಅನುಜ ದುಶ್ಯಾಸನ ಅವರನ್ನು ಕೊಲ್ಲದಿರುವನೇ. ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಕದರೆ ಗೆನಿಸಿ ಮಾಡಿತು. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಕದರೆ ಗೆನಿಸಿ ಮಾಡಿತು. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ. ಪಿತಾಮಹ ಗುರು ದ್ರೋಣಾಚಾರ್ಯ ಸಭಾ ಸಜ್ಜನರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳೆಲ್ಲವನ್ನೂ ಕಳೆದುಕೊಂಡು ಕಾಡಿನಲ್ಲಿ ಅನಾಗರಿಕರದ್ದೇ ಅಲೆಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿಕೊಂಡಿರುವುದು. ಸುಯೋಧನ, ಪಿತಾಮಹ, ಪಾಂಡವರಿಗೆ ಕೊಡಬೇಕ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಂಭವಿಸುವುದಿಲ್ಲವೇ? ಪಿತಾಮಹ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಾಗೆ ನಚ್ಚುಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಸುಯೋಧನ, ಕರ್ಣ, ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಹೆದರ ಚಿಂತೆ? ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮರು ಆಗಮಿಸುತ್ತಿರುವರು. ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಪಾಂಡವ ಮಿತ್ರನಾದ ಆ ಮೋಸಗಾರನು ನೇರವಾಗಿ ನನ್ನ ಮನೆಯ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದನಂತೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿನವರಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓಹ್, ವಿದುರ ಮಹಾಶಯರು. ಏನು, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು? ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವೂ ರುಚಿಸುವಂತೆ ಪಥ್ಯವೂ ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು
ಸಮೀಪಿಸುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು ದುರ್ಯೋಧನ. ವಿದುರ! ಧಿಕ್ಕಾರವನ್ನು ಸಹಿಸೇನ ಕುಟಿಲಗಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನ ವಿದುರ! ಧಿಕ್ಕಾರವನ್ನು ಸಹಿಸೇನ ಕುಟಿಲಗಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನ ಒಪ್ಪುತ್ತೆ ನೆರೆ ನೆರೆದ ಕೊಪ್ಪಿದ ಪಾಂಡವರು ವಿದುರ! ಒಪ್ಪುಪ್ಪಿ ನೆರೆ ನೆರೆದ ಕೊಪ್ಪಿದ ಪಾಂಡವರು ಗುರುವೀರ ಕರ್ಣನಿಗೆ ಕೈಸಾಟಿಯಾಗುವರೆ ವಿದುರ! ಗುರುವೀರ ಕರ್ಣನಿಗೆ ಕೈಸಾಟಿಯಾಗುವರೆ ಧಿಕ್ಕಾರವನ್ನು ಸಹಿಸೇನ ಕುಟಿಲಗಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನ ಸರ್ಪಾಸ್ತ್ರದಾಗುತ್ತಿಗೆ ಸರಿಸಾಟಿ ಯಾರ್ಯಾರು ಸರ್ಪಾಸ್ತ್ರದಾಗುತ್ತಿಗೆ ಸರಿಸಾಟಿ ಯಾರಿಹರು ಎಲ್ಲ ಗೈದ ಪರಿಯ ಎಲ್ಲವನ್ನು ನಾಪಲ್ಲೆ ಎಲ್ಲ ಗೈದ ಪರಿಯ ಎಲ್ಲವನ್ನು ನಾಪಲ್ಲೆ ಧಿಕ್ಕಾರವನ್ನು ಸಹಿಸೇನ ಕುಟಿಲಗಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನ ಸೋದರ ದುಶ್ಯಾಸನ ಅಗ್ರಜ ಈ ವಿದುರನು ಪೂಜ್ಯನು ಸಕಲ ವೀರರಿಂದ ಪರಿವೃತನಾದ ಈ ಚಕ್ರೇಶ್ವರನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸೋದರ ದುಶ್ಯಾಸನ ಅಗ್ರಜ ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ತೆಗೆದು ಓಡಿಬಿಡು. ವಿದುರ ಏನ ನುಡಿವೆಯ ನಾನ ರಹಿತನೇ ಪಾನ ಮತ್ತ ನನ್ನ ಏನ ನುಡಿವೆಯ ನಾನ ರಹಿತನೇ ಏನ ನುಡಿವೆಯ ನಾನ ರಹಿತನೇ ಪಾನ ಮತ್ತ ನನ್ನ ಏನ ನುಡಿವೆಯ ನಾನ ರಹಿತನೇ ವಿದುರ ಕರಿದೆ ಸಭೆಗೆ ಆಗಮಿಸಿದರು ಕುರು ಸಾಮ್ರಾಟನ ಜರಿವಂತಾದಯ ಸಹೋದರ ಕರಿದೆ ಸಭೆಗೆ ಆಗಮಿಸಿದರು ಕುರು ಸಾಮ್ರಾಟನ ಜರಿವಂತ ಯಾರ ಮತ್ತಾರದಿಂದಲೇ ಹೀಪರೆ ಯಾರ ಮತ್ತಾರದಿಂದಲೇ ಹೀಪರೆ ಕುರು ಗೌರವೇಶ್ವರನ ಜರಿದು ಮೀರಿದ ಶಬ್ದಗಳಾಡಿದೊಡೆ ಮೀರಿದ ಶಬ್ದಗಳಾಡಿದೊಡೆ ಅಪ್ಪಳಿಸುವೆನು ಗದಾದಂಡದೆ ಅಪ್ಪಳಿಸುವೆನು ಗದಾದಂಡದೆ ಅಪ್ಪಳಿಸುವೆನು ಗದಾದಂಡದೆ ಏನ ನುಡಿವೆಯ ನಾಂದ ರೈತನೇ ಪಾನ ಮತ್ತ ನನಗೆ ಏನ ನುಡಿವೆಯ ನಾಂದ ರೈತನೇ ಎಲ್ಲವೋ ವಿದುರ ನಮ್ಮ ಅಣ್ಣನನ್ನು ಬಾಯಿಗೆ ಬಂದಂತೆ ಹೇಳ್ತಿರುವೆಯ ಎಚ್ಚರ ಹೆಚ್ಚಾಗಿ ಮಾತನಾಡಿದರೆ ಈ ಗಲೆಯಿಂದ ಅಪ್ಪಳಿಸಿ ಬಿಟ್ಟೆನು ಮೊದಲು ಸಭೆಯನ್ನು ಬಿಟ್ಟು ಹೊರಡು. ದುರ್ಯೋಧನ ನನ್ನನ್ನು ಸಭೆಯಿಂದ ಹೊರದೌಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ. ಛೇ ಪಾಪಿಷ್ಟ, ಇದರಂತೆ ಈಗ ನಿನ್ನ ದ್ರೌಪದಿಯ ವಸ್ತ್ರಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊರೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ತಡೆಯಲಿಟ್ಟಿದ್ದ ಈ ಧನಸನ್ನು ಈಗಲೇ ಮುರಿದಾಗುವುದು. ಇದರಂತೆ ನಾಶ ಹೋಗು. ಪ್ರಮೋದವಾಯಿತು ಪ್ರಮೋದವಾಯಿತು. ಮಹಾರಾಜ ಕರ್ಣ ಪೂಜ್ಯರಾದ ವಿದುರರನ್ನು ಆಶಿಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಕರ್ಣ ಈತನ ಗೊಡ್ಡ ಬೆದರಿಕೆಗೆ ನೀನು ಹೆದರಿದೆಯಾ? ದುರದೊಳ್ ಪಾರ್ಥನ ಶಿರವಂ ಧರಣಿ ಗುರುಳು ಪೆನೆನುತಂ ಶಪಥವನಾಂತೋ ಕರ್ಣ ಸುಯೋಧನ ದುರದೊಳ್ ಪಾರ್ಥನ ಶಿರವಂ ಧರಣಿ ಗುರುಳು ಪೆನೆನುತಂ ಶಪಥವನಾಂತೋ ಮಹೇಶ್ವರನ ಕುವರನಂ ಮೆಚ್ಚಿಸಿ ಕರ್ಣ ಸುಯೋಧನ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವನಾಂತೋ ನಿನಗೆ ಸಮನಾರಿಯರೇ ಕರ್ಣ. ಕರ್ಣ ಈತನ ದೊಡ್ಡ ಬೆದರಿಕೆಗೆ ನೀನು ಹೆದರಿದೆಯಾ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು.
ಆ ಬಿಲ್ಲಿನಿಂದ ಆಗತಕ್ಕದ್ದೇನು? ಸರಿ ಸರಿ, ಹೋಗಲಿ ಬಿಡಿ. ಈಗ ಎಲ್ಲರೂ ಕೇಳಿರಿ. ಸಭೆಗೆ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವವನ್ನು ಸೂಚಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾಗುವುದು. ಎಚ್ಚರ! ಸೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಇದೋ ಅಗ್ರಜ, ಸಿದ್ಧಪಡಿಸಿರುವೆನು. ಅದನ್ನು ಕೊಡು. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಆಹಾ, ಹಾ, ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ತಲೆ ಎತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುತ್ತೇನೆ. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ. ಛೆ! ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆಂದು ತಿಳಿ. ಕೃಷ್ಣ, ನೀನು ಹಸ್ತಿನಾವತಿಗೆ ಬರುವೆ ಎಂದು ತಿಳಿದ ತಕ್ಷಣ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ದ್ವಾರದಲ್ಲಿ ಕಾಯುತ್ತಿದ್ದೆವು. ಆದರೆ ನೀನು ನನ್ನ ಅರಮನೆಗೆ ನೇರವಾಗಿ ಬರಲಿಲ್ಲ. ಹೋಗಲಿ ಬಿಡು. ಪೂಜ್ಯ ಪಿತಾಮಹರಾದ ಅರಮನೆಗಾದರೂ ಹೋಗಬಹುದಾಗಿತ್ತು. ಅಲ್ಲಿಯೂ ಹೋಗಲಿಲ್ಲ. ಗುರು ದ್ರೋಣಾಚಾರ್ಯರ ಅರಮನೆಗಾದರೂ ಹೋಗಬಹುದಾಗಿತ್ತು. ಅಲ್ಲಿಯೂ ಹೋಗಲಿಲ್ಲ. ಈ ಅಷ್ಟೇ ಆಗಲಿ ಗೊಲ್ಲ. ಈ ನಿನ್ನ ಗೊಲ್ಲ ಬುದ್ಧಿಯನ್ನು ಎಲ್ಲಿ ತಾನೇ ಬಿಟ್ಟಿಯೇ? ಎಲ್ಲವನ್ನು ಬಿಟ್ಟು ದರಿದ್ರ ವಿದುರನ ಜೋಪಡಿಯನ್ನು ಆಶ್ರಯಿಸಿದೆ. ಹೋಗಲಿ ಬಿಡು. ಬಂದದ್ದಾಯಿತು. ಬಾ, ಈ ಪೀಠದಲ್ಲಿ ಕುಳಿತುಕೋ. ಈ ಚಲದಂಕಮಲ್ಲ ಅಷ್ಟೈಶ್ವರ್ಯ ಸಂಪತ್ತನ್ನು ನೋಡಿ ಸಂತೋಷ ಪಡುವೆಯಂತೆ. ಕೃಷ್ಣ, ನಿನಗೆ ನರ್ತಕಿಯರ ನರ್ತನವೆಂದರೆ ಬಲು ಮಮತೆ ಎಲ್ಲವೇ? ಇರಬಹುದು. ಎಲ್ಲ ಅಕ್ಕಾಪಟ್ಟಿ ಇರಬಹುದೇನೋ? ಇದ್ದೇ ಇದೆ. ಸೋದರ ದುಶ್ಯಾಸನ, ಅಗ್ರಜ, ರಾಜ, ನಡೆಯಲಿ ನರ್ತನ. ಯಾರಲ್ಲಿ? ನಮ್ಮ ರಾಜ ನರ್ತಕಿಯನ್ನು ಬರಮಾಡಿ. ಕರುನಾಳ ಕುರುಬು ರಾಜೇಶ್ವರ, ಕರುನಾಳ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕರುನಾಳ ಕುರುಭೂ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಕೌರವೇಶ್ವರ ಸುಯೋಧನ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಕಾಂತಾರಿ ದೇವಿಯ ಪ್ರೀತಿಯ ಕುವರ ಕಾಂತಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳ ಕುರುಬು ರಾಜೇಶ್ವರ ಅಕಿಟತಕ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರಾದಿ ಕರುಣಾಳ ಕುರುಬು ರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ಕೊಳಲನಾದಕ್ಕೆ ನಲಿದು ಕೊಳಲ ನಾದಕ್ಕೆ ನಲಿದು
ಕೊಳಲನಾದಕ್ಕೆ ನಲಿವ ಶ್ರೀಕೃಷ್ಣ ಮುರಾರಿ ಕೃಷ್ಣ ಈ ನರ್ತಕಿಯರ ನಮನ ಅಲ್ಲ ಬಲ್ಲೆ ಬಲ್ಲೆ ಬನ್ನಿ. ಹೇ ರಾಯಭಾರಿ, ಇದೇನು ನಿನ್ನ ರಾಜಸಭೆಯೋ ಅಥವಾ ನನ್ನ ರಾಜಸಭೆಯೋ? ನಮ್ಮ ಸಭೆ. ಆಗಿದ್ದ ಮೇಲೆ ಹೇಳಿ ಮತ್ತೊಮ್ಮೆ. ಅಪರಾಧವಾಯಿತು. ಹೇಳಿ ಮತ್ತೊಮ್ಮೆ. ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತಿರ್ಗದ ತಾಮ್ ತಾಮ್ ತಿರ್ಗದ ತಾಮ್ ತಾಮ್ ತಿರ್ಗದ 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 ತಾಮ್ ತಾಮ್ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಗು 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 ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಗು 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 ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಗು 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 ತಾ ತದಿಗಿಣಗು 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 ತಾ ತದಿಗಿಣಗು ತದಿಗಿಣಗು ತದಿಗಿ ತಾಗದಿ ಮಿದಾಗ ಜೇಣು ತಾಗದಿ ಮಿ ತಾಗದಿ ಮಿದಾಗ ಜೇಣು ತಾಗದಿ ಮಿ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿ ತಾದಿ ಗೀನಾ ತೋಂ ತಾದಿ ಗೀನಾ ತೋಂ ತಾದಿ ಗೀನಾ ತೋಂ ತತ್ತ ದಿದ್ದಿ ತೊಂ ತೊಂ ನಮ್ ನಮ್ ತತ್ತ ದಿದ್ದಿ ತೊಂ ತೊಂ ನಮ್ ನಮ್ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತದಿಗಿನ ತಾಮ್ ತದಿಗಿನ ತಾಮ್ ತದಿಗಿನ ತದಿಗಿನ ತಾಮ್ ತದಿಗಿನ ತಾಮ್ ತದಿಗಿನ ತದಿಗಿನ ತಾಮ್ ತದಿಗಿನ ತಾಮ್ ತದಿಗಿನ ತಾಮ್ ತಗದಿ ತಗದಾಮ್ ತಗದಿ ತಾಮ್ ತದಗ ಜೇಣು ತದಗ ಜೇಣು ತಾಮ್ ತಗದೀಂ ತಗದ ತಗದಿ ತಾಮ್ ತ ತಗದೀಂ ತ ತಗದಾಮ್ ತಗದೀಂ ತ ತಾಮ್ ತದಗ ಜೇಣು ದೀಂ ತದಿಂ ತಿರ್ಗದ 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 ತಾಮ್ ತಾಮ್ ತಿರ್ಗದ 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 ತಗದಿ ಮಿತಗ ತಾಮ್ ತತದಿಮಿ ಕಿಟತದಿಮಿ ತಗದಿಮಿ ತಗ ಜೇಣು ತಾಮ್ ತತದಿಮಿ ಕಿಟತದಿಮಿ ತಾಮ್ ತತದಿಮಿ ಕಿಟತದಿಮಿ ತದಿಮಿ ತಗದಿಮಿ ತಗದಿಮಿ ಜೇಣು ತಾಮ್ ತತದಿಮಿ ತಕಿಟದಿಮಿ ತಾಮ್ ತತದಿಮಿ ತಕಿಟದಿಮಿ ತಾಂಗಿಡದ ಅಂಗಿಡದ ತಗಿಡ ತಗಿಡ ತಗಿಡ್ತೀನಿ ತದಿಗಿಣಗುತ್ತಾ ತದಿಗಿಣಗುತ್ತಾ ಜಣ್ಣು ದೀಂ ತದಕ್ಕ ಜಣ್ಣು ತಾಮ್ ತದಕ್ಕ ಜಣ್ಣು ದೀಂ ತದಕ್ಕ ಜಣ್ಣು ತಾಮ್ ತದಕ್ಕ ಜಣ್ಣು ತಾಮ್ ತತದಿ ತದಿಮಿ ತಾಮ್ ತತದಿ ತದಿಮಿ ತಾಮ್ ತತದಿ ತದಿಂಗಿಣಗು ತದಿಂಗಿಣಗು ತದಿಂಗಿಣಗುತ್ತಾ ತದಿಂಗಿಣಗು ತದಿಂಗಿಣಗು ತದಿಂಗಿಣಗುತ್ತಾ ತದಿಂಗಿಣಗು ತದಿಂಗಿಣಗು ತದಿಂಗಿಣಗುತ್ತಾ ತದಿಂಗಿಣಗುತ್ತಾ ತದಿಂಗ್ ತದಿಮಿ ತಗಜಿ ತದಿಮಿ ತಗಜನು ತದಿಮಿ ತದಿಮಿ ತಗಜನು ತದಿಮಿ ತಗಜನು
ತಾಂಕಿರದ ತಾಕಿರದ ತಾಂಕಿರದ ತಾಕಿರದ ದಿಮ್ಮಿ ತಕ ಚೆಂಡು ದಿಮ್ಮಿ ತಕ ಚೆಂಡು ತಾಂಕಿರದ ತಾಕಿರದ 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 ದಿಮ್ಮಿ ತಕ ಚೆಂಡು ದಿಮ್ಮಿ ತಕ ಚೆಂಡು ತಾಮ್ ತಾಮ್ ದಿಮ್ಮಿ ತಕ ಚೆಂಡು ತಾಮ್ ತಾಮ್ ದಿಮ್ಮಿ ತಕ ಚೆಂಡು ತಾಮ್ 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 ತತ್ತ ದಿತ್ತ 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 ತಾಮ್ ತಕ ಜೋಡಿ ಇಂತ ತಕ ಜೋಡಿ ತಾಮ್ ತಕ ತಕ ಜೋಡಿ ಇಂತ ತಕ ಜೋಡಿ ತಾಮ್ ತಕ ತಕ ಜೋಡಿ ತಾಮ್ ತಕ ತಕ ಜೋಡಿ ಇಂತ ತಾಮ್ ತಕ ತಾಮ್ ತಕ ತಕ ಇಂತ ರಾಮ್ ತಕ ತದಕಿನ ತಾಮ್ ತದಕಿನ ತಾಮ್ ತದಕಿನ ದಿಮ್ಮಿ ತಕ ದಿಮ್ಮಿ ದಿಮ್ಮಿ ತಕ ದಿಮ್ಮಿ 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 ತಕ ದಿಮ್ಮಿ 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 ತಕ ದಿಮ್ಮಿ ದಿಮ್ಮಿ ತಾಮ್ ತಕ ತಕಿಟ ತಕ ತಕಿಟ ತಕ ತಕಿಟ ದಿಮ್ಮಿ ತಕ ತಕಿಟ ತಕ ತಕಿಟ ತಕ ತಕಿಟ ದಿಮ್ಮಿ ತಕ ತಕಿಟ ದಿಮ್ಮಿ ತಕ ತಕಿಟ ತಕ ತಕಿಟ ತಕ ತಕಿಟ ದಿಮ್ ದಿಮ್ 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 ತಕ ತಕಿಟ ತಕ ತಕಿಟ ತಾ ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ದಿಮ್ಮಿ ತತ್ತಿ ತಕ ಜಣು ತಾ ತತ್ತಿ ತಕ ಜಣು ತಾ ತತ್ತಿ ತಕ ಜಣು ತಾ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವರಿಗೆ ಸಾಟಿ ಯಾರಿಗರಿಲ್ಲೇ ಇವರಿಗೆ ಸರಿಸಾಟಿ ಯಾರಿಗರಿಲ್ಲೇ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ಕರುಣಾಳು ಕುರುಭೂಪ ರಾಜೇಶ್ವರ ತಮಿಳಕು ಕುರುವಂಶ ಕುಲತಿಲ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಕೌರವೇಶ್ವರ ಕೌರವೇಶ್ವರ ಮುರಾರಿಯು ಸಭೆಗೆ ಬಂದ ಉದ್ದೇಶವೇನು? ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃಂದರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನಮ್ಮ ಅಭಿಮತ. ಕುರು ಪಾಂಡವರ ಭವಿಷ್ಯತ್ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಿ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಏನಾದರೂ ನೀವು ಮಾಡದೆ ಹೋದರೆ ಮುಂದೆ ಆಗುವ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಬೇಕಾಗುವುದೆಂದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತದಿಂದ ಈ ಮಾತೃಭೂಮಿಯನ್ನು ತೊಯ್ಯುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದಲಿಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಹನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಾಮಂಗ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ
ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರರಾರೋ ಭರತ ಭೂಮಿಗೆ ಸ್ವತಂತ್ರರಾರೋ ಕುರುಕುಲಕ್ಕೆ ಕುರುದ್ರೋಣರೇ ಕುರುಕುಲಕ್ಕೆ ಗುರುದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲವನ ಧರ್ಮಿಸಿದೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯವಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ ಪಿತಾಮಹ ಏತಗೆ ಅನುದರಾಳಿ ಬಂದ ಏತಗೆ ಅನುದರಾಳಿ ಬಂದ ಸಲ್ಲದು ವೈರ ಸಾಧಿಸದಿರೋ ಚಲ ಸಲ್ಲದು ವೈರ ಸಾಧಿಸದಿರೋ ಚಲ ಏತಗೆ ಅನುದರಳಿ ಬಂದ ಸುರುಳರ ಬೋಧೆಗೆ ಕಿವಿಗೊಡದಿರೋ ಜೋಕೆ ಸುಯೋಧನ ಸುರುಳರ ಬೋಧೆಗೆ ಕಿವಿಗೊಡದಿರೋ ಜೋಕೆ ಅಸ್ಥಿರವಲ್ಲ ಸ್ಥಿರವಲ್ಲ ವೈಭವ ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ ಏತಗೆ ಅನುದರಳಿ ಪಂಥ ಸುಯೋಧನ ನೀವು ಪಾಂಡವರು ಅಣ್ಣ ತಮ್ಮರಿಲ್ಲರವೇ ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ ಅವರಿಗೆ ಕೊಡಬೇಕ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಬೇಕೆಂಬುದೇ ನನ್ನ ಬಯಕೆ ಸುಯೋಧನ ಆಗಲಿ ಕುಳಿತುಕೊಳ್ಳಿ ಪಿತಾಮಹ ಗುರುದೇವ ಪುತ್ರರೇ ನಿಧಿಯನ್ನು ಪೇಳ್ವೆ ಪ್ರಿಯ ಪುತ್ರರೇ ನಿಧಿಯನ್ನು ಪೇಳ್ವೆ ಪ್ರಿಯ ಪುತ್ರರೇ ಹಿರಿಯರಾದ ನಮ್ಮ ಮಾತಾ ಮರೆಯಬೇಡಿ ಹಿರಿಯರಾದ ನಮ್ಮ ಮಾತಾ ಮರೆಯಬೇಡಿ ಕುಂತಿಗುವರರನ್ನು ಪ್ರೀತಿಯಿಂದ ಸಲಹೆ
ಪುತ್ರರೇ ನಿಧಿಯನ್ನು ಬೇಡುವೆ ಪ್ರಿಯ ಪುತ್ರರೇ ನಿಧಿಯನ್ನು ಬೇಡುವೆ ಪ್ರಿಯ ಪುತ್ರರೇ ದುರ್ಯೋಧನ, ಗುರುದೇವ, ನೀವು ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ? ಪಿತಾಮಹ ಭೀಷ್ಮರ ಆದೇಶವು ಶ್ರೀಕೃಷ್ಣ ಪರಮಾತ್ಮನ ಉದ್ದೇಶವು ಒಂದೇ ಆಗಿರುವುದರಿಂದ ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಆಗಲಿ, ಕುಳಿತುಕೊಳ್ಳಿ ಗುರುದೇವ. ದುರ್ಯೋಧನ, ಓಹೋ, ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ನನಗೆ ಉಪದೇಶವನ್ನು ನೀಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ವಿದ್ಯೆ ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪೀತಾಮಹರು ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಎಷ್ಟೇ ಆಗಲಿ ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಈ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮಾಡಿ ಮುಗಿಸಿದೆ. ಆದರೆ ನಿನ್ನೀ ಮರಳು ಮಾತಿಗೆ ಒಳಂಬಡುವ ಬುದ್ಧಿಯನ್ನು ಮಾತ್ರ ಈ ಚಲದಂಕಮಲ್ಲ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಕೃಷ್ಣ, ಸಾಕು ಮಾಡಿ ನಿನ್ನ ವಾಕ್ಪಟತ್ವವನ್ನು. ಅದನ್ನು ನಾನು ಮೊದಲೇ ಬಲ್ಲೆ. ಏನೆಂದು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದ ಕೃಷ್ಣ. ಹಾಗಲ್ಲ ಕೇಳು. ಈ ಚಲದಂಕಮಲ್ಲ ಕೌರವೇಶ್ವರನನ್ನು ಸದಬಡಿಯಬೇಕೆಂದಿದ್ದನಲ್ಲವೇ ಆ ನಿನ್ನ ಬಂಡ ಭೀಮ. ಅವನದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿದ್ದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅವನದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಕೀರ್ತಿ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಗ್ರಹ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಟ್ಟಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ಚಲದಂಕಮಲ್ಲನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಬೀರುವ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಬೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವನು ಬೇಸರವೋ.
ಧರೆಯೊಳಗೆ ಮೆಟ್ಟಿ ಮೆರೆಯುವೆ ಧರೆಯೊಳಗೆ ಮೆಟ್ಟಿ ಮೆರೆಯುವೆ ಧರೆಯೊಳಗೆ ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಲಕಿ ಬಿಡಬಲ್ಲ ಗಂಟಿಗಲಿಗಳು ನಾವೆಂದು ತಿಳಿ. ಆ ಕಂಡ ಭೀಮನ ಗುಂಡಿಗೆಯ ಬಿಸಿ ರಕ್ತವನ್ನು ಹೀರಲು ಸದಾ ಸಿದ್ಧನಾಗಿರುವೆವು. ಹೋಗು ಕೃಷ್ಣ, ಹೋಗು. ಸಮರವೇ ಸಿದ್ಧ, ಸಮರವೇ ಸಿದ್ಧ. ಅಣ್ಣ ಸಹೋದರ, ಯುದ್ಧ ಬಲ ಸಹೋದರ. ಹದ ಮರದಯ ಮದವ ಮುರಿದು ಮುದದಿ ಬೆರುವೆ ನಂಬಲ. ಹದ ಮರದಯ ಮದವ ಮುರಿದು ಮುದದಿ ಮೆರುವೆ ನಂಬಲ. ಮುದದಿ ಮೆರುವೆ ನಂಬಲ, ಮುದದಿ ಮೆರುವೆ ನಂಬಲ. ಭ್ರಷ್ಟರನ್ನು ಈಗ ನಷ್ಟಗೈವೆ ಈಗ. ಭ್ರಷ್ಟರನ್ನು ಈಗ ನಷ್ಟಗೈವೆ ಬೇಗ. ಭ್ರಷ್ಟರನ್ನು ಮುಷ್ಟಿಯಿಂದ ಕೊಟ್ಟಿ ಬಿಡುವೆ ನಂಬಲ. ಭ್ರಷ್ಟರನ್ನು ಮುಷ್ಟಿಯಿಂದ ಕೊಟ್ಟಿ ಬಿಡುವೆ ನಂಬಲ. ಹದ ಮದದ ಮದವ ಮುರಿದು ಮುದಲಿ ಮೆರುವೆ ನಂಬಲ. ಮುದಲಿ ಮೆರುವೆ ನಂಬಲ, ಮುದಲಿ ಮೆರುವೆ ನಂಬಲ. ಕೃಷ್ಣ, ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆದಿದ್ದರೆ ಸಿಂಧು ರಾಜನೇ ಅಲ್ಲ ಕೃಷ್ಣ, ಸಿಂಧು ರಾಜನೇ ಅಲ್ಲ. ಹೋಗು, ಆ ಪಾಂಡವರಿಗೆ ತಿಳಿಸು, ಯುದ್ಧವೇ ಸಿದ್ಧವೆಂದು. ಬಲ ಮಾವ. ದುರ್ಯೋಧನ ದುಶ್ವಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಹಗೆ ತೀರದ ಹೊರತು ಈ ರಾಜನಿಗೆ ದೃಷ್ಟನ್ನ ರುಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳೆಲ್ಲ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳೆಲ್ಲ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರಂಗನಿಸಿ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರಂಗನಿಸಿ. ಉರುಳ ಪಾರ್ಥನ ಶಿರವಹರವ ತನಕ, ಉರುಳ ಪಾರ್ಥನ ಶಿರವಹರವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಕರುಣ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವರ್ಯಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ನಾಶ ಮಾಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ನಿನ್ನ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಕೌರವೇಶ್ವರನಿಗೆ ಆಗಿ ನನ್ನ ತನು ಮನ ಧನವನ್ನು ಅರ್ಪಿಸುವ ಧರ್ಮವೇ ಹೆಚ್ಚು. ಯದುಪತಿ, ಈ ನಿನ್ನ ಕೃತಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಬಲೇ ಕರ್ಣ ಬಲೇ. ಈ ನಿನ್ನ ದುರ್ಪಿತದ ನುಡಿಗಳಿಂದ ಆ ಕೃಷ್ಣನ ಗಂಟಲು ಕಟ್ಟಿದಂತಾಯಿತು. ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆ ಕೇಳಿ. ಭಾರತ ಭೂಮಿ ಜೈ ಸಿರಿ ತುಲಾಸ, ಭಾರತ ಭೂಮಿ ಜೈ ಸಿರಿ ತುಲಾಸ. ಸಮಾನ ಶೌರ್ಯ ಸಾಹಸ ನಿರಾಧಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಜೈ ಸಿರಿ ತುಲಾಸ, ದೇಶ ತುಲಾಸ. ಕರೆಸಿ ಹರೇ ಅನುಜಾತರ, ಕರೆಸಿ ಹರೇ ಅನುಜಾತರ. ತರೆಯೊಳೆಂದು ಜಾತಿ ಪಡೆ ಸ್ಥಿತಿಯಾಗುವುದಿಲ್ಲ.
ಆಗೋದೀರ ಭೈರವನೇ ನೀಗಿ ನೀ ಧೈರ್ಯನಯಂತಾಳೆ ಭೈರವನೇ ನೀಗಿ ನೀ ಧೈರ್ಯನಯಂತಾಳೆ ಪಾಲೈ ಪೈ ಧರ್ಮ ನೆರಿತ ಗುಣ ಚರಿತ ಕರುಣ ಭರಿತ ವರ ಗುಣ ನೆನೆಸಿಕೋರೇ ದೊರೆಯ ಧರ್ಮ ನೆರಿತ ಗುಣ ಚರಿತ ಕರುಣ ಭರಿತ ವರ ಗುಣ ನೆನೆಸಿಕೋರೇ ದೊರೆಯ ಭರತ ಭೂಮಿ ಜಯಿಸಿ ಪುರಸ ಸಮಾನ ಚೌರ್ಯದ ನಿರಾಕರಿಸುವ ಸಹೋದ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ಪುರಸ ದೇಶ ದಿವಸ ದುರ್ಯೋಧನ ಕೃಷ್ಣ ಈ ನಿನ್ನ ಗುರು ಹಿರಿಯರನ್ನು ಒಂದು ಬಾಂಧವರನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ನಾಶಪಡಿಸಲು ಯೋಚಿಸುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಈ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಲಕಿತ ಗಾತ್ರರಾಗಿ ನಿನ್ನನ್ನು ಆಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಮ್ಮತಿಸು, ಅವರ ಇಷ್ಟವನ್ನು ನೆರವೇರಿಸು. ದಾನವ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮ ಸಲುವಾಗಿಯೂ. ಮುಂದೆ ಒದಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಾನು ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಹಾಗಲ್ಲ ಕೇಳು ವಾಸುದೇವ. ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಚರದಂಕಮಲ್ಲ ಕೌರವೇಶ್ವರನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಗುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ ಕ್ಷಾತ್ರ ಧರ್ಮವಿಗುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂತ ಶ್ರೇಷ್ಠರೆನಿಪರೇ. ರೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯ ಜನಾರ್ದನ. ಕೃಷ್ಣ, ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುತ್ತಿರುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನಾನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ, ನೀನು ಮಾಡಿದ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಾಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು
ಈ ನಿನ್ನ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಡೆ ದೂತಕ್ಕೆ ಎಳೆದದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತರಿಸಿ ನೀನು ಮಾಡಿದ ಅಕ್ಷಮ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂದು ಮರೆಯಬೇಡ. ಸ್ನೇಹಶೀಲರು ಧರ್ಮನಿಷ್ಠರೂ ಆದ ಸವಾರ ಬಂಧುಗಳೊಡನೆ ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣವಾದದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಪಗಾದ ಭಂಗ, ಸರ್ಪಬಂಧ, ವಿಷಪ್ರಾಶನ ಇವೆಲ್ಲವನ್ನು ಮರೆತೆಯಾ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯೂ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕೆಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚನೆಯ ವೀರ ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಿದಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ಸರಿಯೇ. ಕಳಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಕೇಳು ಮುರಾರಿಯೇ, ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಛಲವನ್ನು ಬಿಡಲು, ನೆಲವನ್ನು ಕೊಡೆನು. ಛಲವನ್ನು ಬಿಡಲು, ನೆಲವನ್ನು ಕೊಡೆನು. ಬಲವ ಜಯಿಸಿದನ ಹೋದದೆ ಬೇರೆದು ಬಡವದೆಲ್ಲವೂ ಕಡೆಯ ಮಾತಿ ದುಡ್ಡಿ ರಕ್ತದಲ್ಲಿನ ಬಡವದೆಲ್ಲವೂ ಅಪ್ಪಂಡು ನಂದನರು ಮಾಡಲೆತ್ತವ. ಅಪ್ಪಂಡು ನಂದನರು ಮಾಡಲೆತ್ತವ. ಮಾಡಿ ಎಲ್ಲರಿನ ನೋಡಿ ಕೊಳ್ಳಲೆನ ಮಾಡಿ ಎಲ್ಲರಿನ ನೋಡಿ ಕೊಳ್ಳುವೆನ. ಛಲವನ್ನು ಬಿಡಲು, ನೆಲವನ್ನು ಕೊಡೆನು. ಛಲವನ್ನು ಬಿಡಲು, ನೆಲವನ್ನು ಕೊಡೆನು. ಬಲವ ಜಯಿಸಿದನು ಮೊದಲಿಗೆ ಬಡವದೆಲ್ಲವೂ ಕಡೆಯ ಮಾತಿ ದುಡ್ಡಿ ರಕ್ತದಲ್ಲಿ ಬಡವದೆಲ್ಲವೂ ಬಿಡುವುದೆಲ್ಲವೂ ಬರುವುದೆಲ್ಲವೂ ರಾಜ್ಯವ. ಕೃಷ್ಣ, ಆ ಪಾಂಡವರಿಗೆ ರಾಜ್ಯವು ದೊರಕುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದೆಂದೆಂದಿಗೂ ದೊರಕದ ರಾಜ್ಯ. ಛಲತಟ್ಟು ಮಾಡುವ ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಕೃಷ್ಣ, ಹೋಗು. ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ತಿಳಿಸು. ಪ್ರತಿಭೆಡೈಸು ಯೋಧನನೆ ತೋರಿಗ ಕಾಂತಿಗಳು ಸೈರನೆ. ಪ್ರತಿಭೆಡೈಸು ಯೋಧನನೆ ತೋರಿಗ ಕಾಂತಿಗಳು ಸೈರನೆ. ಅದಕ್ಕಿಂತ ಮೊದಲಿಗೆ ಅದೇ ಮಾತು ಮೊದಲಿಗೆ. ಅದಕ್ಕಿಂತ ಮೊದಲಿಗೆ ಅದೇ ಮಾತು ಮೊದಲಿಗೆ. ಕುಲಹೀನ ಕುಲವ ಮರೆತದೆ, ನೋಡಲು ಹರಿಯದೆ ಬಿಡುತ್ತದೆ. ಕುಲಹೀನ ಕುಲವ ಮರೆತದ, ನೋಡಲು ಹರಿಯದೆ ಬಿಡುವುದು.
ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ ಕುರುಕುಲ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ, ಅದಕ್ಕೆ ಕಳಂಕ ಸ್ವರೂಪನೇ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಸೂಕ್ತ ಸಲಹೆ ಇದ್ದೀನಿ. ಯಾರಿಗೋ? ಮತ್ತಿನ್ಯಾರಿಗೆ? ಈ ನನ್ನ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಲ್ಲಿ ಕೇಳಬೇಕೆ ಸಾರ್ವಭೌಮ? ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ನನಗೆ ಸಲಹೆ ನೀಡುತ್ತಿರುವರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನೀ ನಿನ್ನ ಅದ್ಭುತವಾದ ರಾಯಭಾರಕ್ಕಿಂತ ಅದಕ್ಕಿಂತ ಅದ್ಭುತವಾದದ್ದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ದುಶ್ಯಾಸನ. ಅಗ್ರಜ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು ಬಂಧಿಸುವೆನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲಿಚ್ಛಿಸುವಿರ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಅಣ್ಣ, ಸೋದರ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ. ಅಣ್ಣ, ಮಾಯೆ ಮಾಯೆ ಮಾಯೆ. ಕರ್ಣ, ನಿನ್ನೊಡನೆ ರಹಸ್ಯವಾದ ವಿಚಾರಗಳನ್ನು ಮಾತಾಡಬೇಡಿ, ನನ್ನೊಡನೆ ಬಾ. ಪರಮಾತ್ಮ. ಕರ್ಣ, ಪರಮಾತ್ಮ ಹರೇ ಪಾವನ ದೇವಾ. ಪರಮಾತ್ಮ ಹರೇ ಪಾವನ ಪಾಮರಾನೋರು ಕೃಪೆಯ ಸ್ವಾಮಿ. ಪರಮಾತ್ಮ ಪಾಮರಾನೋಳು ಕೃಪೆಯ ಸ್ವಾಮಿ. ಪರಮಾತ್ಮ ಹರೇ ಪರಮಾತ್ಮ. ಎಳೆಯಳೋ ಜಲ್ವ ಅರಿಯದ ಏನೋ ದೇವಾ. ಎಳೆಯಳೋ ಜಲ್ವ ಅರಿಯದ ಏನೋ ದೇವ ದೇವಾನ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ದೇವ ದೇವಾನ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ
ರಮಣಂ ಅಖಿಲ ಗುಣಗಣಂ ವಾರಿದಿಯ ಸೋಮಂ ಸಮಸ್ತ ಜಗದಾನಂದಂ ಸಮಸ್ತ ಜಗದಾನಂದಂ ನಿಮಗೆ ನಾ ಸಮನೆ ಕುಲಹೀನನು ನಾನಾದೆ ದೇವಾ ಪರಮಾತ್ಮ ಕರ್ಣ ಬಳಲಿದೇನೆ ಸ್ವಾಮಿ ಕರಳನ ಆದರಿಸಿದೆ ದೇವಾ ಕರ್ಣ ಬಳಲಿದೇನೆ ಸ್ವಾಮಿ ಕರಳನ ಆದರಿಸಿದೆ ತೊಲಗೋತ್ರವೇ ಮನುಜನ ಪಾಲಿಸಿದೆ ಪರಮಾತ್ಮ ಕೊಲಗೋತ್ರವೇ ಯದಾ ಮನುಜನ ಪಾಲಿಸಿದೆ ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೇ ದೇವಾ ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೇ ಪರಮಾತ್ಮ ಹರೇ ಭಾವನ ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ ದೇವ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೆ. ಒಂದು ಸರಿ ಆಲೋಚಿಸಿ ನೋಡು. ದೇವ ಎಂದಿದ್ದರೂ ನಾನು ಓರ್ವ ಸೂತಪುತ್ರನೆಂಬುದನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ಪರಮಾತ್ಮ. ಕರ್ಣ ಕುಲಹೀನನಲ್ಲ ಕೇಳನ್ನ ಮಾತ, ಕುಲಹೀನನಲ್ಲ ಕೇಳನ್ನ ಮಾತ, ರವಿ ಅಂಶದಲ್ಲವತರಿಸಿದ ರವಿ ಸುಗತಿ ಸುಕುಮಾರಮ ದುರಧೀರ ಸುಕುಮಾರಮ. ಕರ್ಣ ಪರಮಾತ್ಮ ಪಾಂಡವರಾಜನೇ ದೇವ ವರ ಪಾಂಡವರಾಜನೇ ದರೆಯ ಬೆಳಗುವ ರವಿಯ ಕರುಣದಿ. ಪರಮಾತ್ಮ ದರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮದೆಂದೆನಿಸಿ ಹರೆವ ರವಿ ಸುತತಿ ದುರಧೀರ ಸುಖಮ. ದೇವ ಕಳಮಳವೇ ಮನದ ಚಿಂತಿತರೆ ಕರ್ಣ ಕರ್ಣ
ಪರಮಾತ್ಮ. ನೀನು ಸೂತನಲ್ಲ, ಚಂದ್ರಕುಲ ವಂಶವೇ ನಿನ್ನ ವಂಶ. ಸೂರ್ಯನು ನಿನ್ನ ಜನಕನು, ಕುಂತಿದೇವಿಯು ನಿನ್ನ ಹೆತ್ತ ತಾಯಿ. ಇನ್ನು ಲೋಕೈಕ ವೀರರಾದ ಪಾಂಡವರು ನಿನಗೆ ಬೆನ್ನಿಗೆ ಬಿದ್ದ ಸಹೋದರರು. ದೇವ ಕರ್ಣ, ತಾವು ಹೇಳುತ್ತಿರುವ ಮಾತುಗಳು ಬಹಳ ಆಶ್ಚರ್ಯಕರವಾಗಿರುವುದಲ್ಲ ಪರಮಾತ್ಮ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ. ಆ ಪಾಂಡವರ ತಲೆಯನ್ನು ಕಾಯುವುದಕ್ಕಾಗಿ ನೀನು ನನ್ನನ್ನು ವಂಚಿಸಲು ಬಂದಿರುವೆಯ ಪರಮಾತ್ಮ. ಕರ್ಣ, ರಾಜನೆನಿಸಿಕೊಂಡು ಹಸ್ತಿನಾವತಿ ರತ್ನ ಸಿಂಹಾಸನವೇರಿ ರಾಜ್ಯಭಾರ ಮಾಡಬೇಕಾಗಿದೆ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತೀವಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ದೇವಾ ಶೋಧನೆಯೇ ಬಹುದಿನ ನಂದೆ ಬಂಧುಗಳಾರೆ ಇಂದು ಮಗನ ಅಪನಿಂದನೆಯಲ್ಲಿ ದೇವಾ ಇಂದು ಮಗನ ಅಪನಿಂದನೆಯಲ್ಲಿ ಬಂದ ವಿಮೋಚನ ಮಾಧವನರಿಯ ಪರಮಾತ್ಮ ಬಂದ ವಿಮೋಚನ ಮಾರ್ಗವನಾರೆ ದೇವಾ ಶೋಧನೆಯೇ ದೇವಾ ಶೋಧನೆ ಪರಮಾತ್ಮ ಜನ್ಮರಹಸ್ಯದ ಆಂತರ್ಯವರೆ ಕೆಲವು ಮದಾತೆಯ ನಿರ್ದರ್ಯವರಿತು ಕೃಷ್ಣ ಕೃಷ್ಣ ಜನ್ಮರಹಸ್ಯದ ಆಂತರ್ಯವರಿತು ಕೆಲವು ಮದಾತೆಯ ನಿರ್ದರ್ಯವರಿತು ಸಲೇ ಬರಿ ಸಹಜರ ಸಮಗೋಡಿ ದೇವಾ ಸಲೇ ಬರಿ ಸಹಜರ ಸಮಗೋಡಿ ಪಾತಕಿ ಜೀವನ ದೇವಾ ಆತಕಿ ಜೀವನ ಶೋಧನೆಯೇ ಶೋಧನೆಯೇ ಇದು ಶಾಪ ಇದು ಶಾಪ ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದೆಂದು ನಂಬಿದ ಸ್ವಾಮಿಯನ್ನು ಕೈಬಿಡುವುದಂತೂ ಕುಂಬಿ ಪಾತಕಾದಿ ನರಕವು ಸಿದ್ಧವಲ್ಲವೇ ದೇವ? ಕರ್ಣ, ಪರಮಾತ್ಮ,
ಪಾಂಡುವರರ ಸೇರುತ್ತ ನೀನು ಪಾಂಡುವರರ ಸೇರುತ್ತ ನೀನು ಕರೆಯಲು ಪೊರೆಯೈ ಧರ್ಮದಿ ನಿರತ ಕರೆಯಲು ಪೊರೆಯೈ ಧರ್ಮದಿ ನಿರತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ಬಾರೈ ಬಾರೈ ಶರಣರ ಶರಣರ ಪೊರೆವನೆ ಪರಹಿತ ಪ್ರೇಮಿ ಗಾಮಿ ಪರಹಿತ ಪ್ರೇಮಿ ಗಾಮಿ ಪಾರಿಷ್ಟ ಪಾರಿಷ್ಟ ಶರಣರ ಶರಣದಿ ಮೊರೆವನೆ ಶರಣದಿ ಶರಣದಿ ಮೊರೆವನೆ ಆಲಿಸುವೇರ 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 ಕರ್ಣ ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶವಾಗಿ ಪಡೆದಿದ್ದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೆಂದು ಮನದಲ್ಲಿ ಸಂಶಯಪಟ್ಟು ಮೊದಲೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಶಿವ ಶಿವ. ನಿನ್ನ ತಾಯಿಯು ಈ ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಆ ಗಂಗಾ ನದಿಯಲ್ಲಿ ತೇಳಿಬಿಟ್ಟಳು. ಅಲ್ಲಿಂದ ಸೂತರು ನಿನ್ನ ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಕರ್ಣ ಪರಮಾತ್ಮ, ಈಗ ನೀನು ಕೌರವರ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವಿ. ಈಗ ನನ್ನ ಸಂಗಡ ಬಾ ಕರ್ಣ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಕುತ್ತಾ ಹಸ್ತಿನಾವತಿ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ದೇವ ಕರ್ಣ, ತಾವು ಹೇಳುತ್ತಿರುವ ಮಾತು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾ ಅರ್ಜುನರು ನನ್ನನ್ನು ಕಂಡಾಗಲೆಲ್ಲ ಏ ಸೂತ ಕುಲದವನೇ, ಹೀನ ಕುಲದವನೇ ಎಂದು ಅಳಿಸುತ್ತಲೇ ಇರುವರಲ್ಲ. ಪರಮಾತ್ಮ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ. ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ನನಗೂ ವಿದರಿಗೆ ಮಾತ್ರ ತಿಳಿದಿರುವುದು. ನಿನ್ನ ತಾಯಿಯು ನನ್ನನ್ನು ಕಂಡಾಗಲೆಲ್ಲ ಕರ್ಣ, ದೇವ ಆ ಕರ್ಣನ್ಯಾರು, ಆ ಕರ್ಣ ನೋಡಿದರೆ ನನಗೆ ಬಹಳ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮಾವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸದೆ ಆಕೆಯನ್ನು ಸಂತೋಷವಾಗಿ ಕಳಿಸಿಕೊಡು. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ? ಪರಮಾತ್ಮ, ಆಗಬಹುದು. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಡತಕ್ಕವನಲ್ಲ. ಕುಂತಿ ದೇವಿಯು ನನ್ನ ತಾಯಿ, ಪಾಂಡವರು ನನ್ನ ಸಹೋದರರೆಂಬುದನ್ನು ಹೇಗೆ ನಂಬಲಿ? ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ.
ತೇಜಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜಾತರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಹಿತಕ್ಕೆ ನಿಂತರೂ ಅಪಜಯವನ್ನು ಕಾಣದ ಆ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ರಣರಂಗದಲ್ಲಿ ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನು ಹೇಗೆ ನೋಡಲಿ? ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನಾನು ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನಗೆ ಎಂತಹ ಉಭಯ ಸಂಕಟ. ಹೇ ಪಾಪಿಕರ್ಣ, ಪಾಂಡು ವಂಶದಲ್ಲಿ ಜನಿಸಿ ಆ ಪಾಂಡವರನ್ನೇ ಕೊಲ್ಲಲು ಯತ್ನಿಸುತ್ತಿರುವೆ. ಕೊಲಲೆ ಪಾಂಡು ಕುಮಾರರಂ ಕೊಲಲೆ, ಕೊಲಲೆ ಪಾಂಡು ಕುಮಾರರಂ ಕೊಲಲೆ. ದುರದೋಳ್ ತಮ್ಮಂದಿರಂ ಕೊಲ್ಲುವುದೇ ಕೊಲದಾಂಬಿಟ್ಟಡೆ, ಕೊಲದಾಂಬಿಟ್ಟಡೆ. ಕೌರವೇಂದ್ರ ಈ ದೊರೆಯೋಳ್ ಸುಖ ಸಂಪತ್ತಿನಿಂದ ಬಾಳ್ವನೆ. ಛಲದಿಂದ ಪಾರ್ಥನ ಶಿರವಂ ತೊರೆದು, ಛಲದಿಂದ ಪಾರ್ಥನ ಶಿರವಂ ತೊರೆದು ಮತ್ಸ್ವಾಮಿಗೆ ಮಹಾಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕಿನ ಸುತ್ತಾಗಲೇ ಸಾ